ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತೀಯ ವಾಯುಪಡೆಯ ಅತ್ಯಂತ ವಿಶ್ವಾಸಾರ್ಹ ಹಾಗೂ ಹಲವು ದಶಕಗಳಿಂದ ಸೇವೆ ಸಲ್ಲಿಸುತ್ತಿರುವ ಸಾರಿಗೆ ವಿಮಾನಗಳಲ್ಲಿ ಒಂದಾದ AN-32 ಈಗ ಒಂದು ದೊಡ್ಡ ಸವಾಲಿನ ಎದುರು ನಿಂತಿದೆ. ಹಲವು ವರ್ಷಗಳಿಂದ ದೇಶದ ಅತ್ಯಂತ ಕಠಿಣ ಪ್ರದೇಶಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಈ ವಿಮಾನಗಳ ಆಧುನೀಕರಣ ಯೋಜನೆ ಈಗ ಗಂಭೀರ ಅಡಚಣೆಯನ್ನು ಎದುರಿಸುತ್ತಿದೆ. ಇದಕ್ಕೆ ಪ್ರಮುಖ ಕಾರಣ ರಷ್ಯಾ ಯುಕ್ರೇನ್ ಯುದ್ಧ. ಸದ್ಯ ಲಭ್ಯವಾಗಿರುವ ಮಾಹಿತಿಯ ಪ್ರಕಾರ ಭಾರತೀಯ ವಾಯುಪಡೆಯ AN-32 ಫ್ಲೀಟ್ನ ಅಪ್ಗ್ರೇಡ್ ಪ್ರೋಗ್ರಾಂ ಈಗ ಗಂಭೀರವಾಗಿ ನಿಧಾನಗೊಂಡಿದೆ. ಕಾರಣ, ಈ ವಿಮಾನಗಳ ನವೀಕರಣಕ್ಕೆ ಅಗತ್ಯವಾದ ಹಲವು ಪ್ರಮುಖ ಬಿಡಿ ಭಾಗಗಳು ಮತ್ತು ತಾಂತ್ರಿಕ ವ್ಯವಸ್ಥೆಗಳು ಉಕ್ರೇನ್ನಿಂದ ಬರಬೇಕಾಗಿತ್ತು. ಆದರೆ ಯುದ್ಧದ ಪರಿಣಾಮವಾಗಿ ಆ ಸರಬರಾಜು ಸರಪಳಿ ಅಸ್ತವ್ಯಸ್ತವಾಗಿದೆ. ಇಲ್ಲಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳಬೇಕು. ಇತ್ತೀಚೆಗೆ ಜೋರ್ಹಾಟ್ನಲ್ಲಿ ಸಂಭವಿಸಿದ AN-32 ಅಪಘಾತಕ್ಕೆ ಈ ಸಮಸ್ಯೆಗೆ ನೇರ ಸಂಬಂಧ ಇರಬೇಕೆಂದೇನಿಲ್ಲ. ಅದರ ನಿಜವಾದ ಕಾರಣವನ್ನು ಅಧಿಕೃತ ತನಿಖೆಯಿಂದ, ಅಂದರೆ ಕೋರ್ಟ್ ಆಫ್ ಇನ್ಕ್ವೈರಿ ನಿರ್ಧರಿಸಲಿದೆ. ಆದರೆ ದೀರ್ಘಾವಧಿಯಲ್ಲಿ ನೋಡಿದರೆ ಯುದ್ಧವು ಈ ವಿಮಾನಗಳ ನವೀಕರಣ ಕಾರ್ಯಕ್ರಮದ ಮೇಲೆ ಪರಿಣಾಮ ಬೀರಿದೆ ಎಂಬುದು ಸ್ಪಷ್ಟವಾಗಿದೆ. ಸ್ವಲ್ಪ ಹಿನ್ನೆಲೆ ನೋಡಿದರೆ, ಭಾರತವು ಸುಮಾರು $400 ಮಿಲಿಯನ್ ಮೌಲ್ಯದ ಒಪ್ಪಂದವನ್ನು ಉಕ್ರೇನ್ ಜೊತೆ ಮಾಡಿಕೊಂಡಿತ್ತು. ಇದರ ಉದ್ದೇಶ ಭಾರತೀಯ ವಾಯುಪಡೆಯ ಸುಮಾರು 100 AN-32 ವಿಮಾನಗಳನ್ನು ಆಧುನೀಕರಿಸಲಾಗುವುದು. ಈ ಯೋಜನೆಯಡಿಯಲ್ಲಿ ಏನು ಮಾಡಬೇಕಿತ್ತು? ಮೊದಲನೆಯದಾಗಿ ವಿಮಾನದ ಸಂಪೂರ್ಣ ಏರ್ಫ್ರೇಮ್ ಓವರ್ಹಾಲ್ ಮಾಡಬೇಕಿತ್ತು. ಎರಡನೆಯದಾಗಿ ಅದರಲ್ಲಿರುವ ಇವಾಚೆಂಕೋ AI-20 ಇಂಜಿನ್ಸ್ಗಳನ್ನು ನವೀಕರಿಸಿ ಅದರ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಬೇಕಿತ್ತು. ಇದರ ಜೊತೆಗೆ ವಿಮಾನಗಳಿಗೆ ಹೊಸ ತಲೆಮಾರಿನ ಏವಿಯಾನಿಕ್ಸ್, ನ್ಯಾವಿಗೇಷನ್ ಸಿಸ್ಟಮ್ಸ್ ಮತ್ತು ಕಮ್ಯುನಿಕೇಷನ್ ಸಿಸ್ಟಮ್ಸ್ಗಳನ್ನು ಅಳವಡಿಸಬೇಕಿತ್ತು. ಅಂದರೆ ಹೊರಗೆ ಹಳೆಯದಾಗಿ ಕಾಣುವ ವಿಮಾನವೇ ಒಳಗೆ ಬಹುತೇಕ ಹೊಸ ಸಾಮರ್ಥ್ಯವನ್ನು ಪಡೆಯಬೇಕಿತ್ತು. ಆದರೆ ಇದು ಮೊದಲ ಬಾರಿಗೆ ಸಮಸ್ಯೆಗೆ ಸಿಲುಕಿದ ಯೋಜನೆ ಅಲ್ಲ. ಇದಕ್ಕೂ ಮುಂಚೆ 2015ರಲ್ಲಿ ರಷ್ಯಾ ಮತ್ತು ಉಕ್ರೇನ್ ನಡುವೆ ನಡೆದ ಸಂಘರ್ಷದ ಸಮಯದಲ್ಲೂ ಇದೇ ಯೋಜನೆಗೆ ಹೊಡೆತ ಬಿದ್ದಿತ್ತು. ನಂತರ ಪರಿಸ್ಥಿತಿ ಸುಧಾರಿಸಿದಾಗ ಮತ್ತೆ ಯೋಜನೆ ಮುಂದುವರಿಯಿತು. ಆದರೆ ಈಗ ಮತ್ತೆ ಹೊಸ ಹಂತದ ಯುದ್ಧ ಆರಂಭವಾದ ನಂತರ ಈ ಕೆಲಸ ಮತ್ತೊಮ್ಮೆ ನಿಧಾನಗೊಂಡಿದೆ. ಪ್ರಸ್ತುತ ಈ ನವೀಕರಣದ ಕೆಲಸವನ್ನು IAF ಬೇಸ್ ರಿಪೇರ್ ಡಿಪೋರ್ಟ್ ಕಾನ್ಪುರ್ನಲ್ಲಿ ನಡೆಸಲಾಗುತ್ತಿದೆ. ಇಲ್ಲಿ ದೊಡ್ಡ ಪ್ರಶ್ನೆ ಏನೆಂದರೆ, AN-32ಗಳನ್ನು ಈಗಲೂ ಏಕೆ ಮುಂದುವರಿಸಬೇಕು? ಅದಕ್ಕೆ ಉತ್ತರ ಬಹಳ ಮುಖ್ಯ ಸ್ನೇಹಿತರೆ. ಭಾರತೀಯ ವಾಯುಪಡೆಯ ಮುಂದಿನ ತಲೆಮಾರಿನ ಮೀಡಿಯಂ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ MTA-ಗಳನ್ನು ತರಲು ಸಿದ್ಧತೆ ಮಾಡುತ್ತಿದೆ. ಅದರ ರಿಕ್ವೆಸ್ಟ್ ಫಾರ್ ಪ್ರಪೋಸಲ್ RFP ಅಂತಿಮ ಹಂತದಲ್ಲಿದೆ. ಆದರೆ ಹೊಸ MTA ವಿಮಾನಗಳು ವಾಯುಪಡೆಗೆ ಸೇರ್ಪಡೆಯಾಗಲು ಇನ್ನೂ ಕನಿಷ್ಠ 10 ವರ್ಷಗಳ ಕಾಲ ಬೇಕಾಗಬಹುದು ಎಂದು ಅಂದಾಜಿಸಲಾಗಿದೆ. ಆದ್ದರಿಂದ ಆ ಅವಧಿಯವರೆಗೆ AN-32 ವಿಮಾನಗಳನ್ನು ಕಾರ್ಯಾಚರಣೆಯಲ್ಲಿ ಉಳಿಸಬೇಕಾಗುತ್ತದೆ. ಅದಕ್ಕಾಗಿಯೇ ಈ ನವೀಕರಣದ ಯೋಜನೆ ಅತ್ಯಂತ ಅಗತ್ಯವಾಗಿದೆ. ಇದೀಗ ಸ್ವಲ್ಪ AN-32ನ ಇತಿಹಾಸ ನೋಡೋಣ ಬನ್ನಿ. AN-32 ಎಂದರೆ ಮೂಲತಃ ಸೋವಿಯತ್ ಕಾಲದ AN-26 ವಿಮಾನದ ವಿಶೇಷವಾಗಿ ಸುಧಾರಿಸಿದ ರೂಪವಾಗಿದೆ. ಭಾರತವು ಈ ವಿಮಾನಗಳನ್ನು ಮೊದಲ ಬಾರಿಗೆ 1984ರಿಂದ ಸ್ವೀಕರಿಸಲು ಆರಂಭಿಸಿತು. ಕಳೆದ 4 ದಶಕಗಳಲ್ಲಿ ಈ ವಿಮಾನಗಳು ಲಕ್ಷಾಂತರ ಹಾರಾಟದ ಗಂಟೆಗಳನ್ನು ಪೂರ್ಣಗೊಳಿಸಿದರೂ ಕೇವಲ ಸೀಮಿತ ಅಪಘಾತಗಳಷ್ಟೇ ಸಂಭವಿಸಿವೆ. ಇದು ಅದರ ವಿಶ್ವಾಸಾರ್ಹತೆಯನ್ನು ತೋರಿಸುತ್ತದೆ. ವಿಶೇಷವಾಗಿ ಅರುಣಾಚಲ ಪ್ರದೇಶದ ದೂರದ ಗಡಿ ಪ್ರದೇಶಗಳು, ಪರ್ವತ ಪ್ರದೇಶಗಳು ಹಾಗೂ ಅತ್ಯಂತ ಕಷ್ಟಕರ ವಾತಾವರಣದಲ್ಲಿರುವ ಮುಂಚೂಣಿ ನೆಲೆಗಳಿಗೆ ಆಹಾರ ಸಾಮಗ್ರಿ ಮತ್ತು ಅಗತ್ಯ ವಸ್ತುಗಳನ್ನು ತಲುಪಿಸುವ ಕೆಲಸವನ್ನು ಈ ವಿಮಾನಗಳು ನಿರಂತರವಾಗಿ ಮಾಡುತ್ತಿವೆ. ಈ ವಿಮಾನಗಳ ಇನ್ನೊಂದು ವಿಶೇಷತೆ ಏನೆಂದರೆ ಇವು
ಸಾಮಾನ್ಯ ವಿಮಾನ ನಿಲ್ದಾಣಗಳಲ್ಲಿ ಮಾತ್ರವಲ್ಲ, ಅಡ್ವಾನ್ಸ್ಡ್ ಲ್ಯಾಂಡಿಂಗ್ ಗ್ರೌಂಡ್ಸ್ ALGs ಎಂಬ ಕಡಿಮೆ ಸೌಲಭ್ಯಗಳಿರುವ ಪ್ರದೇಶಗಳಲ್ಲಿಯೂ ಇಳಿಯಬಲ್ಲದು. ಕೆಲವೊಮ್ಮೆ ಸರಿಯಾಗಿ ಸಿದ್ಧವಾಗದ ಅಥವಾ ಅರ್ಧ ಸಿದ್ಧಗೊಂಡ ರನ್ವೇಗಳಲ್ಲಿಯೂ ಕಾರ್ಯಾಚರಣೆ ನಡೆಸಿವೆ. ಒಬ್ಬ ವಾಯುಪಡೆಯ ಪೈಲಟ್ ಹೇಳಿದಂತೆ, ಈಶಾನ್ಯ ಭಾರತದ ಹವಾಮಾನ ಬಹಳ ಸವಾಲಿನದ್ದು. ಕೆಲವೇ ನಿಮಿಷಗಳಲ್ಲಿ ಪರಿಸ್ಥಿತಿ ಸಂಪೂರ್ಣ ಬದಲಾಗಬಹುದು. ಆದರೂ AN-32 ವಿಮಾನಗಳು ಇಂತಹ ಪರಿಸ್ಥಿತಿಯಲ್ಲೂ ಕಾರ್ಯಾಚರಣೆ ನಡೆಸುತ್ತಿವೆ. ಆದರೆ ಸೋವಿಯತ್ ಕಾಲದ ಅನೇಕ ವಿಮಾನಗಳಂತೆ ಇವುಗಳನ್ನು ನಡೆಸಲು ಪೈಲಟ್ಗಳಿಗೆ ವಿಶೇಷ ಅನುಭವ ಮತ್ತು ಪರಿಣಿತಿಯ ಅಗತ್ಯವಿದೆ. ಈಗ ದೇಶದಲ್ಲಿ ಮಳೆಗಾಲ ಆರಂಭವಾಗುತ್ತಿರುವುದರಿಂದ ಪ್ರವಾಹ ಪರಿಹಾರ ಕಾರ್ಯಾಚರಣೆಗಳಲ್ಲೂ ಕೂಡ AN-32ಗಳ ಬೇಡಿಕೆ ಹೆಚ್ಚಾಗಲಿದೆ. ಆದ್ದರಿಂದ ಈಗ ಎಲ್ಲರ ನಿರೀಕ್ಷೆ ಒಂದೇ: ರಷ್ಯಾ ಯುಕ್ರೇನ್ ಸಂಘರ್ಷ ಶೀಘ್ರವಾಗಿ ಕೊನೆಗೊಂಡು ಭಾರತದ AN-32 ಫ್ಲೀಟ್ನ ಅಪ್ಗ್ರೇಡ್ ಪ್ರೋಗ್ರಾಂ ಮತ್ತೆ ವೇಗ ಪಡೆಯಬೇಕು. ಏಕೆಂದರೆ ಹೊಸ ವಿಮಾನಗಳು ಬರುವವರೆಗೆ ಇದೇ ವಿಮಾನಗಳು ಭಾರತೀಯ ವಾಯುಪಡೆಯ ನಿಜವಾದ ಕೆಲಸಗಾರರು, ಅಂದರೆ ನಿಜವಾದ ವರ್ಕ್ ಹಾರ್ಸ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.